ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSC ನವೆಂಬರ್ 12 ಅಂದರೆ ಇವತ್ತಿನಿಂದಾನೇ ಪರೀಕ್ಷೆಗಳು ಪ್ರಾರಂಭವಾಗಿವೆ. ಅದರ ಹಾಲ್ ಟಿಕೆಟನ್ನು ಒಂದಿಷ್ಟು ಜನಕ್ಕೆ ಡೌನ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಮತ್ತು SSC ಅವರು ಅಫಿಷಿಯಲ್ ಆಗಿ ಯಾವುದೇ ಒಂದು ಲಿಂಕನ್ನು ಬಿಟ್ಟಿಲ್ಲ. ಹೀಗಾಗಿ ಹಲವಾರು ಜನ ನನಗೆ ಮೆಸೇಜ್ ಮಾಡಿದ್ರಿ, ಕಮೆಂಟ್ ಮಾಡಿದ್ರಿ, ಸರ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ಯಾವ ಥರ ಅನ್ನೋದನ್ನು ತಿಳಿಸ್ಕೊಡಿ ಅಂತ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ SSC CHSLಗೆ ಹುದ್ದೆಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಅದರ ಹಾಲ್ ಟಿಕೆಟನ್ನು ನಾವು ಯಾವ ಥರ ಡೌನ್ಲೋಡ್ ಮಾಡಿಕೊಳ್ಳೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಕ್ರೋಮ್ ಅಥವಾ ಕಂಪ್ಯೂಟರ್ನಲ್ಲಿರುವ ಆ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ SSC ನ್ಯೂ ವೆಬ್ಸೈಟ್ ಅಂತ ಸರ್ಚ್ ಮಾಡಬೇಕು. ಹೌದಾ, SSC ನ್ಯೂ ವೆಬ್ಸೈಟ್ ಅಂತ ಸರ್ಚ್ ಮಾಡಬೇಕು. ಅಥವಾ ನೀವು ವಿಡಿಯೋ ನೋಡ್ತಾ ಇದ್ದೀರ ನೋಡಿ, ಆ ಟೈಟಲ್ ಇರುತ್ತೆ ನನ್ನ ವಿಡಿಯೋ ಟೈಟಲ್ಲು, ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಅದರ ಡೈರೆಕ್ಟ್ ಲಿಂಕನ್ನೇ ನಾನು ಕೊಟ್ಬಿಟ್ಟಿದ್ದೀನಿ. ಅದರ ಮೇಲೆ ಆದರೂ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ನಲ್ಲೂ ಸೇಮ್ ಬರುತ್ತೆ ಮತ್ತು ಲ್ಯಾಪ್ಟಾಪು ಕಂಪ್ಯೂಟರ್ನಲ್ಲೂ ಸೇಮೇ ಬರುತ್ತೆ. ಇಲ್ಲಿ SSC ಅಂತ ಒಂದು ಆಪ್ಷನ್ ಇರುತ್ತೆ. ಫಸ್ಟ್ಗೆ SSC ಗೌರ್ಮೆಂಟ್ ಇನ್ ಅಂತ, ಅದಕ್ಕೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಕೆಳಗಡೆ ಒಂದಿದೆ ನೋಡ್ತಾ ಇದ್ದೀರಾ, ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಬಾರ್ದು, ಯಾಕಂದರೆ ಅದು ಓಲ್ಡ್ ವೆಬ್ಸೈಟ್. ಇವಾಗ SSC ಅವ್ರದ್ದು ಹೊಸ ವೆಬ್ಸೈಟ್ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ತಾ ಇದ್ದೀರಾ, ಇದೇ ಥರನೇ ಬರಬೇಕು ನಿಮಗೆ. ಈ ಥರ ಬಿಲ್ಡಿಂಗ್ SSC ಬಿಲ್ಡಿಂಗ್ ಅಂತ ಈ ಥರ ಬಂದರೆ ಅದೇ ವೆಬ್ಸೈಟ್ ಕರೆಕ್ಟು. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೋಡ್ತಾ ಇದ್ದೀರಾ ಇಲ್ಲಿ ಏನಂತ ಇದೆ, ಅಡ್ಮಿಟ್ ಕಾರ್ಡು, ಅಪ್ಲೈ, ಕೀ ಆನ್ಸರು, ರಿಸಲ್ಟ್ ಅಂತ 4 ಆಪ್ಷನ್ಸ್ಗಳು ಬರ್ತವೆ. ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಡೌನ್ಲೋಡ್ ಈ ಅಡ್ಮಿಟ್ ಕಾರ್ಡ್ ಸ್ಟೆನೋಗ್ರಾಫರು ಮತ್ತು ಏನೋ ಕಂಬೈಂಡ್ ಹಿಂದಿ ಟ್ರಾನ್ಸ್ಲೇಟರ್ ಅಂತ. ಅಂದರೆ ಇದನ್ನು ನೋಡಿದ್ರೆ ನಮಗೆ ಇನ್ನೂ SSC ಹಾಲ್ ಟಿಕೆಟ್ ಬಂದೇ ಇಲ್ಲ, SSC CHSL ಅನಿಸುತ್ತೆ. ಅದನ್ನೆಲ್ಲ ನೋಡೋಕೆ ಹೋಗಬೇಡಿ. ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, ಲಾಗಿನ್ ಅಂತ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ಥರ ಒಂದು ಲಾಗಿನ್ ಇಂಟರ್ಫೇಸ್ ಓಪನ್ ಆಗುತ್ತೆ, ಹೌದಲ್ವಾ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ನ ಹಾಕಬೇಕು. ಒಬ್ಬೊಬ್ಬರು ರಿಜಿಸ್ಟ್ರೇಷನ್ ನಂಬರ್ನ ಮರ್ತಿರ್ತೀರಾ, ಪಾಸ್ವರ್ಡ್ನು ಮರ್ತಿರ್ತೀರಾ. ಅವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ನ ಬೇರೆ ಸೆಟ್ ಮಾಡ್ಕೋಬಹುದು. ನಿಮ್ಮದು ಇವಾಗಲೇ ರಿಜಿಸ್ಟ್ರೇಷನ್ ನಂಬರ್ನೂ ಇದೆ, ಪಾಸ್ವರ್ಡೂ ಇದೆ ಅಲ್ವಾ. ಇಲ್ಲಿ ಮೇಲ್ಗಡೆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ, ಕೆಳಗಡೆ ಪಾಸ್ವರ್ಡ್ ಹಾಕಿದ ಮೇಲೆ ಇಲ್ಲೊಂದು ಕ್ಯಾಪ್ಚಾ ಇರುತ್ತೆ ನೋಡ್ತಾ ಇದ್ದೀರಾ, ಇಲ್ಲಿ S7J5Q ಅಂತ. ಈ ಏನು ಕ್ಯಾಪ್ಚಾ ಕೋಡನ್ನು ನಾವು ಇಲ್ಲಿ ಕೆಳಗಡೆ ಹಾಕಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಎಂಟರ್ ಮಾಡಬೇಕು. ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡು, ಈ ಕ್ಯಾಪ್ಚಾನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡು ಹಾಗೆ ಕ್ಯಾಪ್ಚಾನ ಎಂಟರ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ನೇಮ್ ಇರುತ್ತೆ, ಫಾದರ್ ನೇಮು, ನಿಮ್ಮ ಮದರ್ ನೇಮ್ ಇರುತ್ತೆ, ಮೊಬೈಲ್ ನಂಬರ್ ಇರುತ್ತೆ, ನಿಮ್ಮ ಕಂಪ್ಲೀಟ್ ಡೀಟೇಲ್ಸು ಫಸ್ಟ್ಗೆ ಬರುತ್ತೆ. ಮೊಬೈಲ್ನಲ್ಲೂ ಸೇಮ್ ಟು ಸೇಮ್ ಇದೇ ಬರುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ನಾವು ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದಾಗ ನೋಡ್ತಾ ಇದ್ದೀರಾ ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಒಂದು ಬರುತ್ತೆ, ಒಂದು ರಿಸಲ್ಟ್ ಅಂತ, 2 ಆಪ್ಷನ್ಗಳು ಬರ್ತವೆ. ಇವಾಗ ನಾವು ಅಡ್ಮಿಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಗ್ರೀನ್ ಕಲರ್ ಬಂದಿದೆ ನೋಡಿ, SSC CHSL 2025 ಅಡ್ಮಿಷನ್ ಸರ್ಟಿಫಿಕೇಟ್ ನೌ ಯುವರ್ ಸಿಟಿ ಲೈವ್ ಅಂತ, ಹೌದಲ್ವಾ. ಎಲ್ಲರದು ಇದೇ ಥರನೇ ಬಂದಿರುತ್ತೆ, ಹೌದಾ. ಇವಾಗ ಇಲ್ಲಿ ಕ್ಲಿಕ್ ಮಾಡಬೇಕು. ಅಡ್ಮಿಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಚೆಕ್ ಸ್ಟೇಟಸ್ ಆಫ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ. ಈ SSCಯಲ್ಲಿ ನಾವು ಅಡ್ಮಿಟ್ ಕಾರ್ಡ್ ಅನ್ನಲ್ಲ ಮತ್ತು ಹಾಲ್ ಟಿಕೆಟ್ ಅನ್ನಲ್ಲ, ಇದರಲ್ಲಿ ಅವರು ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ಅವಾಗ ಏನು ಮಾಡಬೇಕು ಅಂದರೆ ಎಕ್ಸಾಮಿನೇಷನ್ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ರೆ ಕೆಳಗಡೆ SSC CHSL ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಎಕ್ಸಾಮಿನೇಷನ್ ಇಯರ್ ಇದನ್ನೇನು ಮಾಡಬೇಕು ಅಂದರೆ 2025 ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ನಾವು ಈಗ 2025ರಲ್ಲಿ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದೀವಲ್ವ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಈ ಥರ ನಿಮ್ಮ ಎಲ್ಲ ಡೀಟೇಲ್ಸು ಬರುತ್ತೆ. ನಿಮ್ಮ ನೇಮ್ ಬರುತ್ತೆ, ಫಾದರ್ ನೇಮು, ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಎಕ್ಸಾಮ್ ಯಾವಾಗಿದೆ, ಪ್ರತಿಯೊಂದು ಮಾಹಿತಿಯು ಬರುತ್ತೆ. ಕೆಳಗಡೆ ಯಾವ ಸಿಟಿಯಲ್ಲಿದೆ, ಅಪ್ಲಿಕೇಶನ್ ಏನು ಅಕ್ಸೆಪ್ಟ್ ಆಗಿದೆಯಾ, ರಿಜೆಕ್ಟ್ ಆಗಿದೆಯಾ, ಎಲ್ಲ ಇರುತ್ತೆ ಇದರಲ್ಲಿ, ಹೌದಲ್ವಾ. ಈಗ ಹಾಲ್ ಟಿಕೆಟ್ ಯಾವ ಥರ ಅಂದರೆ ಸ್ಕ್ರೋಲ್ ಮಾಡಬೇಕು. ಹಾಗೆ ಸ್ಕ್ರೋಲ್ ಮಾಡಿದರೆ ಇಲ್ಲೊಂದು ಟಿಕ್ ಬಾಕ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ
ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಟು ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇದ್ದೀರಾ ಈ ಥರ ನಿಮ್ಮ ಹಾಲ್ ಟಿಕೆಟು ಬರುತ್ತೆ. ಇಲ್ಲಿ ನಿಮ್ಮದು ಎಕ್ಸಾಮ್ ಡೇಟ್ ಯಾವಾಗ, ಎಷ್ಟು ಗಂಟೆಗೆ ಎಕ್ಸಾಮ್ ಇದೆ, ಹಾಗೆ ರಿಪೋರ್ಟಿಂಗ್ ಟೈಮ್ ಏನು, ಕ್ಲೋಸಿಂಗ್ ಟೈಮ್ ಏನು, ಪ್ರತಿಯೊಂದು ಮಾಹಿತಿಯೂ ಸಹ ಇದರಲ್ಲಿ ಇರುತ್ತೆ. ಈ ಥರ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಇವ್ರದ್ದು ಎಕ್ಸಾಮು 14ನೇ ತಾರೀಕಿಗಿದೆ. ಈ ಥರ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕು. ಇವಾಗ ಒಂದಿಷ್ಟು ಜನಕ್ಕೆ ಡೌಟ್ ಬಂದಿರುತ್ತೆ, ಸರ್ ನಮ್ಮದು ಹಾಕಿ ನೋಡಿದ್ದೀವಿ, ಜಸ್ಟ್ ಇಷ್ಟೇ ಬರುತ್ತೆ, ಇದು ಏನು ಬರುತ್ತೆ, ನೇಮ್ ಬರುತ್ತೆ, ಎಕ್ಸಾಮ್ ಡೇಟ್ ಬರುತ್ತೆ, ಅಪ್ಲಿಕೇಶನ್ ಅಕ್ಸೆಪ್ಟೆಡ್ ಅಂತ ಅಷ್ಟೇ ಬರುತ್ತೆ. ಈ ಥರ ಕೆಳಗಡೆ ಡೌನ್ಲೋಡ್ಸ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ, ಆ ಥರ ಬರ್ತಾನೆ ಇಲ್ಲ ನಮ್ಮದು ಅಂತ ಒಂದಿಷ್ಟು ಜನ ನನಗೆ ಹೇಳಿದರು. ಮತ್ತು ಈ ವಿಡಿಯೋ ನೋಡಿದ ಮೇಲೂ ನಿಮಗೆ ಡೌಟ್ಸ್ ಬರುತ್ತೆ. ಅದಕ್ಕೇನು ಅಂದರೆ, ನಿಮ್ಮ ಪರೀಕ್ಷೆ ಕೇವಲ 3 ದಿನ ಮಾತ್ರ ಇರಬೇಕು. ಹೌದಾ? ಅಂದರೆ ಇವತ್ತು ಎಷ್ಟು ತಾರೀಕು, ಇವತ್ತು 12 ತಾರೀಕು, ಇವ್ರದ್ದು ಎಷ್ಟನೇ ತಾರೀಕಿಗಿದೆ, 14 ಇದೆ. ಅಂದರೆ 3 ದಿನ ಅಥವಾ 4 ದಿನದ ಒಳಗಡೆ ನಿಮ್ಮ ಪರೀಕ್ಷೆ ಇದ್ದರೆ ಮಾತ್ರ ನಿಮ್ಮದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕೆ ಆಗುತ್ತೆ. ಇವಾಗ ನಿಮ್ಮದು 16ನೇ ತಾರೀಕಿಗೆ ಪರೀಕ್ಷೆ ಇದೆ ಅಂದರೆ ನಿಮಗೆ 13ನೇ ತಾರೀಕಿಗೆ ಹಾಲ್ ಟಿಕೆಟ್ ಬಂದಿರುತ್ತೆ. ಹೌದಾ? ನಿಮ್ಮದು 20ನೇ ತಾರೀಕಿಗೆ ಪರೀಕ್ಷೆ ಇದ್ದರೆ ನಿಮ್ಮದು 17ನೇ ತಾರೀಕಿಗೆ ನಿಮ್ಮದು ಹಾಲ್ ಟಿಕೆಟ್ ಬರುತ್ತೆ. ನಿಮ್ಮದು 25ಕ್ಕಿದ್ರೆ ಎಷ್ಟು 3 ದಿನ ಅಂದರೆ 22ನೇ ತಾರೀಕಿಗೆ ನಿಮ್ಮದು ಹಾಲ್ ಟಿಕೆಟ್ ಬರುತ್ತೆ. ಈ ಥರ ನಿಮ್ಮದು ಕೇವಲ ಎಕ್ಸಾಮ್ ಡೇಟ್ ಇರುತ್ತೆ ನೋಡಿ, ಅದು 3 ದಿನ ಮಾತ್ರ ಇರಬೇಕು. ಒಬ್ಬೊಬ್ರದ್ದು 4 ದಿನಕ್ಕೂ ಬರುತ್ತೆ, ಅದರ ಫಿಕ್ಸ್ 3 ದಿನಕ್ಕೆ ನಿಮ್ಮದು ಹಾಲ್ ಟಿಕೆಟ್ ಬರುತ್ತೆ. ಹೌದಲ್ವಾ? ಇವಾಗ 10ನೇ ತಾರೀಕಿಗೆ ನಿಮ್ದು ಏನಾದರೂ ಪರೀಕ್ಷೆ ಇದ್ದರೆ 7ನೇ ತಾರೀಕಿಗೆ ಹಾಲ್ ಟಿಕೆಟ್ ಬರುತ್ತೆ. ಈ ಥರ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಪರೀಕ್ಷಾ ದಿನಾಂಕ 3 ದಿನ ಇದ್ದಾಗ ಮಾತ್ರ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.